ಈಗ ಆಲ್ರೆಡಿ ನಾವು ಇಂಡೆಫಿನೆಟ್ ಇಂಟಿಗ್ರಲ್ಸ್ ಬಗ್ಗೆ ನೋಡಿದೀವಿ. ಈಗ ನೆಕ್ಸ್ಟ್ ಒನ್ ಇಂಟಿಗ್ರಲ್ಸ್ ಅಲ್ಲೇ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಬರುತ್ತೆ. ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಇದೆ. ಆ ಥಿಯರಮ್ ಏನು ಹೇಳುತ್ತೆ ಅಂದ್ರೆ a function y is equal to f of x continuous on closed interval a comma b, then integral over the limits a to b f of x with respect to x is equal to capital F of x over the limit a to b. Here a is called lower limit, b is called upper limit. First we are applying upper limit, capital F of b minus capital F of a, which is called fundamental theorem of ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದರಲ್ಲಿ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಹಿಯರ್ ಫಸ್ಟ್ ಒನ್ ಪ್ರಾಪರ್ಟಿ, ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ. ಇಲ್ಲಿ ಏನ್ ಚೇಂಜಸ್ ಇದೆ ಅಂದ್ರೆ ಫಂಕ್ಷನ್ಸ್ ಎಕ್ಸ್ ಅಲ್ಲಿ ಇರೋದ ಟಿ ಅಲ್ಲಿ ಇದೆ, ಲಿಮಿಟ್ಸ್ ಆಸ್ ಇಟ್ ಇಸ್ ಸೇಮ್ ಇದೆ, ಏನ್ ತೊಂದರೆ ಇಲ್ಲ, ಎರಡು ಒಂದೇ. ನೆಕ್ಸ್ಟ್ ಈಗ ಬಂದ್ರೆ ಸೆಕೆಂಡ್ ಒನ್ ಪ್ರಾಪರ್ಟಿ, ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಟ್ ಬಿ ಟು ಎ. ಇದೊಂದು ಸ್ಮಾಲ್ ಚೇಂಜಸ್ ಏನು ಅಂದ್ರೆ ಲಿಮಿಟ್ ಇಂಟರ್ಚೇಂಜ್ ಆಗಬೇಕು. ಇಲ್ಲಿ ಎ ಟು ಬಿ ಇರೋದನ್ನ ನಾವು ಬಿ ಟು ಎ ಅಂತ ಬರೆದಾಗ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಸೈಡ್ ಮೈನಸ್ ಆಗುತ್ತೆ, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗಿರುತ್ತೆ. ಅಂಡ್ ಅನದರ್ ಒನ್ ಪ್ರಾಪರ್ಟೀಸ್, ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ a to c f of x with respect to x plus ಅದೇ ಈ c ಇಂದಲೇ ತಗೋಬೇಕು, ಇಂಟಿಗ್ರೇಟ್ c to b f of x with respect to x where c is greater than a and less than b ಆಗಿರಬೇಕು. c ನ ವ್ಯಾಲ್ಯೂ ಪಾಯಿಂಟ್ ಏನಾಗಿರಬೇಕು, a ಗಿಂತ ಜಾಸ್ತಿ b ಗಿಂತ ಕಡಿಮೆ ಇರಬೇಕು. ಅವಾಗ ಈ ಪ್ರಾಪರ್ಟೀಸ್ ನ ಅಪ್ಲೈ ಮಾಡಬಹುದು ನಾವು. ಇಂಟಿಗ್ರೇಟ್ 0 to a f of x with respect to x is equal to ಇಂಟಿಗ್ರೇಟ್ 0 to a f of a minus x with respect to x ಅಂತ ಹೇಳುತ್ತೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯಲ್ಲಿ ಏನಂದ್ರೆ ಅರ್ಥ, x ಇರೋ ಜಾಗದಲ್ಲಿ 0 to a ಇದ್ದಾಗ ಲಿಮಿಟ್ಸ್, x ಇರೋ ಜಾಗದಲ್ಲಿ ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ a minus x ಅಂತ ಬರಿಬಹುದು, ಆದ್ರೂ ಕೂಡ ಇಂಟಿಗ್ರಲ್ ವ್ಯಾಲ್ಯೂ ರಿಮೈನ್ಸ್ ಸೇಮ್ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಂಟಿಗ್ರಲ್ a to b f of x with respect to x ನ ಈ ಪ್ರಾಪರ್ಟಿ ಇಂಟಿಗ್ರಲ್ a to b f of a plus b minus x as it is same here also. ಹಾಗೆ ಇಲ್ಲಿ a minus x ಅಂತ ಹೇಳಿವಿ, ಇಲ್ಲಿ ಎರಡೂ ಲಿಮಿಟ್ ನ ಅಪ್ಲೈ ಮಾಡಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಪ್ರಾಪರ್ಟಿ, ಇಂಟಿಗ್ರೇಟ್ 0 to 2a ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು 2 times of integrate 0 to a f of x with respect to x if f of 2a minus x is equal to f of x ಆಗಿದ್ದಾಗ the value of integral 0 when if f of 2a minus x is equal to minus f of x ಆಗಿದ್ದಾಗ. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಪ್ರಾಪರ್ಟಿ, ಇಂಟಿಗ್ರಲ್ ಮೈನಸ್ a to a f of x with respect to x is equal to 2 times of integral 0 to a f of x with respect to x if f of x is an even function. ಏನ್ even function ಅಂದ್ರೆ f of minus x is equal to we get f of x. For example, cos of minus x is equal to cos x. Cos x is the even function. ಅಂದ್ರೆ x ಇರೋ ಜಾಗದಲ್ಲಿ ಮೈನಸ್ ಅಪ್ಲೈ ಮಾಡಿದ್ರು once again we get value of positive f of x functions ಬಂತು ಅಂದ್ರೆ ಅದನ್ನ even functions ಅಂತ ಹೇಳ್ತೀವಿ. even functions ಆಗಿದ್ದಾಗ 2 times of integral 0 to a f of x ಆಗಿರುತ್ತೆ, ಯಾವುದು ಇಂಟಿಗ್ರಲ್ ವ್ಯಾಲ್ಯೂ. ನೆಕ್ಸ್ಟ್ ಇದು ಇಂಟಿಗ್ರಲ್ ವ್ಯಾಲ್ಯೂ 0 ಆಗುತ್ತಂತೆ if f of x is an odd function ಆಗಿದ್ದಾಗ. odd function ಅಂದ್ರೆ f of minus x is equal to minus f of x. For example, sin of minus x is equal to minus sin x. sin x is odd function, so the value of integrals ಏನಾಗುತ್ತೆ ಅಂತ ಹೇಳ್ತಾನೆ 0 ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಏನು ಅಂತ ಡೈರೆಕ್ಟ್ ಬರಿತಾ ಹೋಗೋದು. ಇವ್ರನ್ನ ಫಾರ್ಮುಲಾದಲ್ಲಿ ಪ್ರಾಬ್ಲಮ್ಸ್ ಈ ರೀತಿ ಅರೈಸ್ ಆದ್ರೆ ಒಂದೇದು ದ ಇಂಟಿಗ್ರಲ್ಸ್ ಆಫ್ ದಿ ಫಾರಮ್, ಇದೇ ಫಾರಮ್ ಅಲ್ಲಿ ಇರಬೇಕು. ಇಂಟಿಗ್ರಲ್ 0 to pi by 2 ನೇ ಇರಬೇಕು. cos x ಅಥವಾ cos x ಗೆ ಪವರ್ ಅಲ್ಲಿ p by q ಫಾರ್ಮ್ ಅಲ್ಲಿ ಏನಾದ್ರು ಇದ್ರೆ ಅಥವಾ ನಂಬರ್ಸ್ ಓನ್ಲಿ ಇದ್ರು ಕೂಡ n ಅಂತ ಫಾರ್ಮ್ ಅಲ್ಲಿ ಯಾವ್ದಾದ್ರು ಇದ್ರು ಕೂಡ ಡಿವೈಡೆಡ್ ಬೈ sin x ಪವರ್ ಅಲ್ಲಿ p by q ಫಾರ್ಮ್ ಅಥವಾ cos x ಪವರ್ ಅಲ್ಲಿ p by q ಫಾರ್ಮ್ x ಅಂತ dx ಅಂತ ಇದ್ರೆ ಇಲ್ಲಿ ಚೇಂಜಸ್ ಏನು ಅಂದ್ರೆ cos ನ್ಯೂಮರೇಟರ್ ಅಲ್ಲಿ ಇದ್ರು ಓಕೆ, sin ನ್ಯೂಮರೇಟರ್ ಅಲ್ಲಿ ಇದ್ರು ಓಕೆ. ಅದನ್ನ ಇಂಟಿಗ್ರಲ್ 0 to pi by 2 sin x ಪವರ್ p by q sin x ಪವರ್ p by q cos x ಪವರ್ p by q with respect to x where p q belongs to natural number ಆಗಿರಬೇಕು ಅಂತ ಹೇಳ್ತಾರೆ. p ಮತ್ತೆ q ನಾವು belongs to natural number should be positive. How the value is
ಟೋಟಲ್ ಇದ್ರ ವ್ಯಾಲ್ಯೂ π/4 ಆಗುತ್ತೆ ಅಂತ. ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ಸ್ ಬಂದ್ರೆ ನಾವು ಇದನ್ನ ಡೈರೆಕ್ಟ್ ಆಗಿ ವ್ಯಾಲ್ಯೂ ಬರ್ದ್ಬಿಡ್ತೀವಿ. ಈ ತರ ಅರೈಸ್ ಆದ್ರೆ ಈಕ್ವಲ್ ಟು ಏನಂತ ಹೇಳಿ π/4 ಅಂತ ಆಗುತ್ತೆ ವ್ಯಾಲ್ಯೂ. ಇಫ್ ದ ಅಪ್ಪರ್ ಲಿಮಿಟ್ ಅಂಡ್ ಈಸ್ ಈಕ್ವಲ್ ಟು ದಿ ಲೋಯರ್ ಲಿಮಿಟ್ ದೆನ್ ದ ವ್ಯಾಲ್ಯೂ ಆಫ್ ದಿ ಇಂಟಿಗ್ರಲ್ಸ್ ಈಸ್ 0. ಇಷ್ಟೇ ಇರ್ತಾ ಇಲ್ಲಿ. ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡೂ ಸೇಮ್ ಇದ್ದು ನೀವು ಇಂಟಿಗ್ರಲ್ ವ್ಯಾಲ್ಯೂ ಏನಾದ್ರೂ ಇರ್ಲಿ ಇಂಟಿಗ್ರಲ್ ವ್ಯಾಲ್ಯೂ 0 ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ತಾ ಬನ್ನಿ, ರಿಡಕ್ಷನ್ ಫಾರ್ಮುಲಾ ಅಂತ ಇದೆ ಇಲ್ಲಿ. ರಿಡಕ್ಷನ್ ಫಾರ್ಮುಲಾ ಏನಿದೆ? ರಿಡಕ್ಷನ್ ಫಾರ್ಮುಲಾ ಇಂಟಿಗ್ರಲ್ 0 to π/2 ಬಂದು sin x ಪವರ್ ಅಲ್ಲಿ n ಬಂದು dx, ಅದನ್ನ ಈ ರೀತಿ ಬರಿಬಹುದು ಅಂತ ಹೇಳ್ತಾರೆ ರಿಡಕ್ಷನ್ ಫಾರ್ಮುಲಾದಲ್ಲಿ. ಇಂಟಿಗ್ರಲ್ 0 to π/2 sin x ಪವರ್ n with respect to x n minus 1 n minus 3 up to and so on 2r1. next divided by n into n minus 2 n up to and so on 2r1 where k is equal to 1 if n is odd or k. okay, ಆದ್ರೆ is equal to π/2 if n is even ಆಗಿದ್ದಾಗ ಮಾತ್ರ is equal to π/2, k is equal to 1 ಆಗಿದ್ದಾಗ n is odd ಆಗಿರಬೇಕು ಅಂತ ಹೇಳ್ತಾನೆ. ಸೊ ಹಾಗಾದ್ರೆ if we get 2 in the numerator then 1 is the last digit. numerator 2 ಇದ್ರೆ last digit 1 ಆಗುತ್ತಂತೆ. last digit in the denominator as vice versa. ಅವೆರಡು vice versa ಅಂದ್ರೆ 2 1 ಇದ್ದಾಗ 2 ಆಗುತ್ತೆ, 1 ಇದ್ದಾಗ 2 ಆಗುತ್ತೆ. so the value of integral 0 to π/2 cos x power n is as the same as the value of integral 0 to π/2. ಇಲ್ಲಿ integral 0 to π/2 sin x power n ಗೆ ಏನ್ ಬರುತ್ತೀವ as it is same cos x power n ಗೂ ಕೂಡ ಅದೇ ಬರುತ್ತೆ. ಏನಿದೆಯಲ್ಲ ಹೇಳಿದೆ ನ್ಯೂಮರೇಟರ್ 2 ಇದ್ರೆ ಡಿನಾಮಿನೇಟರ್ ವ್ಯಾಲ್ಯೂ 1 ಆಗಿರುತ್ತೆ ಅಂತ, ಅದೇ ತರ ಇಲ್ಲೂ ಕೂಡ. ಸೊ ಅನದರ್ ಒಂದು ಪ್ರಾಪರ್ಟಿ ನೋಡ್ತಾ ಬನ್ನಿ, 0 to π f of x with respect to x ನ ಇಂಟಿಗ್ರಲ್ 0 to a f of a minus with respect to x ಅಂತ ಬರ್ತೀವಿ. ಅನದರ್ ಒನ್ ಇಂಟಿಗ್ರಲ್ 0 to π/2 sin x power m cos x power n into dx ಅಂತ ಇದ್ರೆ sin x power m cos x power n into dx ಅಂತ ಇದ್ರೆ ಇಲ್ಲೂ ಕೂಡ ಇದೆ ರಿಡಕ್ಷನ್ ಫಾರ್ಮುಲಾದಲ್ಲಿ m minus 1 m minus 3 up to and so on 2r1 into n minus 1 into n minus 3 up to 2r1 divided by m plus n into m plus n minus 2 m plus n minus 4 up to and so on 2r1 as it is same. ಇವನ್ನ ನಾವು ರಿಡಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ಫಾರ್ಮುಲಾಸ್ ನ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ನಾವು MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಕ್ವೆಶ್ಚನ್ಸ್ ಏನ್ ಹೇಳ್ತಾ ಇದೆ ನೋಡಿ, ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ π/4 to π/2 cosecant square x with respect to x is the value of cosecant square x integral over the limits π/4 to π/2 is options 1 1/2, options 2 0, options 3 1, options 4 -1 ಇದೆ. ಸೊ ಹಾಗಾದ್ರೆ ಇದು ಲೆಟ್ ಇಂಟಿಗ್ರಲ್ ನ i ಅಂತ ತಗೊಳ್ಳೋಣ. ಇಂಟಿಗ್ರಲ್ π/4 to π/2 cosecant square x with respect to x, ಇದು ಡೈರೆಕ್ಟ್ ಫಾರ್ಮುಲಾ ಗೊತ್ತು ನಮಗೆ. cot x ನ ಡಿಫರೆನ್ಶಿಯೇಟ್ ಮೈನಸ್ cosecant square x, ಹಾಗಾದ್ರೆ ಮೈನಸ್ cot x ಆಗುತ್ತೆ ಓವರ್ ದಿ ಲಿಮಿಟ್ π/4 to π/2. ಫಸ್ಟ್ ವಿ ಆರ್ ಅಪ್ಲೈಯಿಂಗ್ ಮೈನಸ್ ಹೊರಗಿದೆ, ಫಸ್ಟ್ ವಿ ಆರ್ ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್, ನೆಕ್ಸ್ಟ್ ಮೈನಸ್ ಲೋಯರ್ ಲಿಮಿಟ್ ನ ಅಪ್ಲೈ ಮಾಡಬೇಕು. ಫಸ್ಟ್ ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಿದ್ರೆ ಮೈನಸ್ ಆಫ್ cot 90 ವ್ಯಾಲ್ಯೂ 0 ಮೈನಸ್ cot π/4 ವ್ಯಾಲ್ಯೂ 1, ಅಲ್ಲಿ ಮೈನಸ್ ಹೊರಗಿರುತ್ತೆ 0 -1 -1, ಅಲ್ಲಿ ಮೈನಸ್ ಆಫ್ -1 +1. ಆನ್ಸರ್ ಈಸ್ 3. ಆಪ್ಷನ್ಸ್ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. 1 is the correct answer for this question. Next question number 2, the value of integral 0 to π/8 cos cube 4 theta into d theta is. ನೋಡಿ ಈ ಕ್ವಶನ್ಸ್ ನ ನಾವೇನಾದ್ರೂ ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ನ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋದ್ರೆ ತುಂಬಾ ಲೆಂತಿ ಪ್ರೋಸೆಸ್ ಆಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಯೂಸ್ ದಿಸ್ ಕ್ವಶನ್ ಯೂಸಿಂಗ್ ದ ರಿಡಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ರಿಡಕ್ಷನ್ ಫಾರ್ಮುಲಾ ಆಲ್ರೆಡಿ ನಾನು ಹೇಳಿದ್ದೀನಿ ಏನಾಗುತ್ತೆ ಅಂತ. ಇಂಟಿಗ್ರಲ್ 0 to π/2 cos x power n or sin x power n ಗೆ ಏನಾಗುತ್ತೆ ಅಂತ ಗೊತ್ತಿದೆ ನಿಮಗೆ. ಸೊ ಹಾಗಾದ್ರೆ ಇಲ್ಲಿ ಲೆಟ್ ಫಸ್ಟ್ ಇದನ್ನ ರಿಡಕ್ಷನ್ ಫಾರ್ಮುಲಾ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಈ ವ್ಯಾಲ್ಯೂ ಏನಿದೆ π/8 ಐತೆ, ನಮಗೆ ಬೇಕಾಗಿರೋದು π/2. ಹಾಗಾದ್ರೆ ಒಂದು ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ವಿ ಏನಂತ, ಇಂಟಿಗ್ರಲ್ 0 to π/8 cos cube 4 theta into d theta ಐತೆ. ಇಲ್ಲಿ 4 theta ನ t ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ವಿ. 4 theta ನ we treated as t. ಹಾಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta ಆದ್ರೆ ಇಲ್ಲಿ with respect to theta value 4 is constant ಹಾಗೆ ಇರುತ್ತೆ. dt by d theta, d theta ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ d theta 4 ಆ ಕಡೆ ಶಿಫ್ಟ್ ಆದ್ರೆ dt by 4, d theta ಇರೋ ಜಾಗದಲ್ಲಿ ನಾವು ಏನ್ ಬರೀಬಹುದು ಇಲ್ಲಿ dt by 4, ಹಾಗಾದ್ರೆ 1/4 dt by 4 ಹಾಗೆ ಇದೆ. ನೆಕ್ಸ್ಟ್ ವೆನ್ ಲಿಮಿಟ್ ಕೂಡ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡಾಗ ವ್ಯಾಲ್ಯೂ ಲಿಮಿಟ್ ಕೂಡ ಬೇರೆ ಚೇಂಜ್ ಆಗುತ್ತೆ. ಅವಾಗ ಥೀಟಾ ಇರೋ ಜಾಗದಲ್ಲಿ ಫಸ್ಟ್ ವಿ ಆರ್ ಅಪ್ಲೈಯಿಂಗ್ 0, ಥೀಟಾ ಇರೋ ಜಾಗದಲ್ಲಿ 0 ಬರೆದ್ರೆ 4 into 0 0 ಆಗುತ್ತೆ. ಟಿ ವ್ಯಾಲ್ಯೂನು ಕೂಡ ಏನಾಗುತ್ತೆ ಅಂತ ಹೇಳ್ತಾನೆ 0 ಆಗಿರುತ್ತೆ. ನೆಕ್ಸ್ಟ್ ಥೀಟಾ ಇರೋ ಜಾಗದಲ್ಲಿ π/8 ಬರೆದಾಗ π/8 ಬರೆದ್ರೆ 4 1s 4 2s ಥೀಟಾ ಟಿ ವ್ಯಾಲ್ಯೂ π/2 ಆಗುತ್ತೆ. ಥೀಟಾ π/2 ಇದ್ದಾಗ ಲಿಮಿಟ್ ಕೂಡ ಚೇಂಜ್ ಆಯ್ತು. ನೋಡ್ತಾ ಬನ್ನಿ, ಇಂಟಿಗ್ರಲ್ 0 ಇದ್ದಾಗ ಥೀಟಾ 0 ಇದ್ದಾಗ ಟಿ ವ್ಯಾಲ್ಯೂ 0,
ಥೀಟಾ π/8 ಇದ್ದಾಗ ಟಿ ಟರ್ಮ್ ಅಲ್ಲಿ ಬರಿತಾ ಇದೀವಿ π/2 ಆಯ್ತು. ಹಾಗಾದ್ರೆ ಕಾಸ್ ಕ್ಯೂಬ್ ಟಿ ಆಯ್ತು ಇಂಟು ಡಿ ಥೀಟಾ ಅಂದ್ರೆ dt/4 1/4 ಕಾನ್ಸ್ಟೆಂಟ್ ಆಗೇ ಇದೆ ಇಂಟು dt. ಇದು 1 ಸೆಕೆಂಡ್ ರಿಡಕ್ಷನ್ ಫಾರ್ಮುಲಾ. ಇಂಟಿಗ್ರಲ್ 0 to π/2 cos t ಪವರ್ ಅಲ್ಲಿ n ಅಂದ್ರೆ ವ್ಯಾಲ್ಯೂ 3 ಇದೆ. 3 is an odd number. ಸೊ ಹಾಗಾದ್ರೆ n minus 1 ಅಂದ್ರೆ ವ್ಯಾಲ್ಯೂ 3 minus 1 2 divided by n ಆಗುತ್ತೆ. ಅಲ್ಲಿಗೆ ಸ್ಟಾಪ್ ಆಗುತ್ತೆ ರಿಡಕ್ಷನ್ ಫಾರ್ಮುಲಾ. ಸೊ ಹಾಗಾದ್ರೆ 2/3 is ಹಾಗೆ ಉಳಿಯುತ್ತೆ. 2 1s 2 2s value 1 into 1 divided by 3 into 2 6. The option's value is fourth one is the right answer for this question. The next one. The value of integral minus 1/2 to 1/2 ಇದು minus 1/2 ಇದು minus 1/2 to 1/2 cos of log of 1 minus x divided by 1 plus x with respect to x. ಸರ್ ನಿಮಗೆ ಆಗಲೇ ಪ್ರಾಪರ್ಟೀಸ್ ಹೇಳ್ತೇನೆ ನಾನು. ಇಂಟಿಗ್ರೇಟ್ ಮೈನಸ್ a to a ಇದ್ದಾಗ ಒಂದು ಪ್ರಾಪರ್ಟಿ ಬರುತ್ತೆ. ಏನು? ಇಂಟಿಗ್ರೇಟ್ ಮೈನಸ್ a to a f of x with respect to x ನ is equal to 2 times of integrate 0 to a f of x ಅಂತ ಬರಿತೀವಿ. ಯಾವಾಗ f of x is an even function ಆಗಿದ್ದಾಗ, in case the given function f of x is odd function, we will write the value of integral 0. Here we have to check the given functions, either odd functions or even functions. Okay, first we have to check cos x is an even function. Already I will give an example for cos x. Cos x ಏನಾಗುತ್ತೆ ಅಂತ ಹೇಳಿದ್ರೆ even function ಆಗುತ್ತೆ ಅಂತ ಹೇಳಿದೆ. Okay, log of 1 minus x divided by 1 plus x ಇದೆ. Log of 1 minus x divided by 1 plus x is an odd function. Sir, odd function into even function once again, that is odd function ಆಗಿರುತ್ತೆ. Cos x into log of 1 minus x divided by 1 plus x is an odd function. Sir, odd function ಆಯ್ತು ಅಂದ್ರೆ integral minus a to a f of x is odd function. The value of integrals will be 0 by the according to property number 7th one. So ಹಾಗಾದ್ರೆ options 3 is the correct answer. Value of the integral is 0. ಇಲ್ಲಿ ನೋಡಿ ಈ ತರ ಕ್ವೆಶ್ಚನ್ಸ್ ಡೈರೆಕ್ಟ್ ಪ್ರಾಪರ್ಟೀಸ್ ಅಪ್ಲೈ ಮಾಡಬಹುದು ನಾವು. ನೆಕ್ಸ್ಟ್, the value of integral 0 to 1 sin inverse of 2x divided by 1 plus x square with respect to x is options π/2 minus log 2, π/4 plus log 2, π/4 minus log 2, π/2 plus log 2 ಆಗಿದೆ. ಇದರಲ್ಲಿ ಇದನ್ನ ಲೆಟ್ i ಅಂತ ತಗೊಂಡಲ್ಲ. ಲೆಟ್ i is equal to integral 0 to 1 sin inverse of 2x divided by 1 plus x square. ನೋಡಿ ಮತ್ತೆ ನಾವು ಹೇಳ್ತಾ ಇದ್ರಿ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಾವು ಅಥವಾ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗೆ ಫಾರ್ಮುಲಾ ಇರ್ತವೆ. ಅವನ್ನ ಎಲ್ಲಿ ಬೇಕಾದ್ರೂ ನಾವು ಸೂಟಬಲ್ ಆಗಿ ಅಪ್ಲೈ ಮಾಡ್ತಾ ಹೋಗಬಹುದು. ನಿಮಗೆ ಜನರಲ್ ಗೊತ್ತು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ sin inverse of 2x divided by 1 plus x square can be equal to 2 tan inverse x. ಹಾಗಾದ್ರೆ ಡೈರೆಕ್ಟ್ ನಾನು ಇದ್ರ ವ್ಯಾಲ್ಯೂ ನ 2 tan inverse x ಅಂತ ಬರ್ಕೊಂಬಿಟ್ಟೆ. ಇದನ್ನ ನೋಡ್ತಾ ಬನ್ನಿ. ಈಗ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇಂಟು ಪಕ್ಕದಲ್ಲಿ ಏನಿರಲ್ಲ ಅಂದ್ರೆ ವ್ಯಾಲ್ಯೂ 1 ಅನ್ನ ನಾವು ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂತ ಕರೀಬಹುದು. ಈಗ ನಾವು ಇದನ್ನ ಇಂಟಿಗ್ರೇಟ್ ಮಾಡಕ್ಕೆ ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಆಗುತ್ತೆ. ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಅಂದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಏನಿರುತ್ತಲ್ಲ ಅದು ಫಸ್ಟ್ ಫಂಕ್ಷನ್ ಹಾಗೆ ಇರುತ್ತೆ. ಸೆಕೆಂಡ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ನಾವೇನ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ. ಮೈನಸ್ ಆಫ್ ಇಂಟಿಗ್ರೇಟ್ ಮಾಡಿರೋ ಫಂಕ್ಷನ್ಸ್ ಹಾಗೆ ಬರಿತೀವಿ. ಇಂಟು ಫಸ್ಟ್ ಟರ್ಮ್ ನ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಹಿಯರ್ 2 is ಕಾನ್ಸ್ಟೆಂಟ್ ಹೊರಗಿದೆ. ಫಸ್ಟ್ ಫಂಕ್ಷನ್ ಆಲ್ಜಿಬ್ರಾಯಿಕ್ x 1 ಆಗಿದೆ. 1 ಅನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ x ಆಯ್ತು. ಸೆಕೆಂಡ್ ಇನ್ವರ್ಸ್ ಫಂಕ್ಷನ್ tan ಇನ್ವರ್ಸ್ x ಹಾಗೆ ಇರುತ್ತೆ. ಮೈನಸ್ ಆಫ್ ಇಂಟಿಗ್ರೇಟ್ ಈ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ x ಇರುತ್ತೆ. ನ್ಯೂಮರೇಟರ್ x ಹಾಗೆ ಇರುತ್ತೆ. ಡಿವೈಡೆಡ್ ಬೈ tan ಇನ್ವರ್ಸ್ ನ ಡಿಫರೆನ್ಶಿಯೇಟ್ 1 divided by 1 plus x square. ಹಾಗಾದ್ರೆ ಇಲ್ಲಿ ಇಂಟಿಗ್ರೇಟ್ x divided by 1 plus x square. ನಾವು ಯೋಚನೆ ಮಾಡಿ ಡಿನಾಮಿನೇಟರ್ ಫಂಕ್ಷನ್ಸ್ ನ ಡಿಫರೆನ್ಶಿಯೇಟರ್ ಟರ್ಮ್ ನ್ಯೂಮರೇಟರ್ ಅಲ್ಲಿ ಇದ್ರೆ we have to write log of denominator. ಸೊ ಹಾಗಾದ್ರೆ ಇಲ್ಲಿ log of denominator ಬರೆಯಕ್ಕೆ ನಮಗೆ ನ್ಯೂಮರೇಟರ್ x ಅಷ್ಟೇ ಇರುತ್ತೆ. ಡಿನಾಮಿನೇಟರ್ 1 plus x square. 1 plus x square ನ ಡಿಫರೆನ್ಶಿಯೇಟ್ 1 ನ ಡಿಫರೆನ್ಶಿಯೇಟ್ 0, x square ನ ಡಿಫರೆನ್ಶಿಯೇಟ್ 2x. ಅದ್ರ ನ್ಯೂಮರೇಟರ್ ಅಲ್ಲಿ x ಇದೆ. ಅದಕ್ಕೆ ಮಲ್ಟಿಪ್ಲೈಯಿಂಗ್ ಬೈ 1/2 ಮಾಡ್ತೀವಿ. ಮಲ್ಟಿಪ್ಲೈಯಿಂಗ್ ಬೈ 2 or 2 ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ಬೈ r2. ಹಾಗಾದ್ರೆ 1/2 ಇಂಟು ನ್ಯೂಮರೇಟರ್ 2x ಆಯ್ತು. ಡಿನಾಮಿನೇಟರ್ 1 plus x square. ಹಾಗಾದ್ರೆ log of denominator ಬರಿಬಹುದು 1/2 ಇಂಟು log of denominator 1 plus x square. ಸೊ ಕಂಪ್ಲೀಟ್ ಇಂಟಿಗ್ರಲ್ ಆಯ್ತು. ಈಗ ಫಸ್ಟ್ ವಿ ಆರ್ ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್ ಅಂಡ್ ದೆನ್ ಲೋಯರ್ ಲಿಮಿಟ್. 2 is remains constant ಹೊರಗೆ ಹಾಗೆ ಇದೆ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ tan inverse of x ಇರೋ ಜಾಗದಲ್ಲಿ 1 tan inverse of 1 π/4 π/4 into 1 π/4 remains same minus 1/2 into log of x ಇರೋ ಜಾಗದಲ್ಲಿ ವ್ಯಾಲ್ಯೂ ನಾವು ಇಲ್ಲಿ 1 ಅಪ್ಲೈ ಮಾಡಿದ್ರೆ 1 plus 1
2 ಆಗ್ಬಿಡುತ್ತೆ. ಅಲ್ಲಿಗೆ ಲಾಗ್ 2 ಆಯ್ತು. ಮೈನಸ್ ಆಫ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ 0 into anything 0, ಲಾಗ್ ಆಫ್ 0 plus 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ 0, ರಿಮೈನ್ 0 minus 0 ನೆಗ್ಲೆಕ್ಟ್. ಸೊ ಹಾಗಾದ್ರೆ 2 into pi by 4 minus 1 by 2 into log 2. 2 ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 2 under 2 2s get cancel, pi by 2 minus 2 to get cancel log 2. ಹಾಗಾದ್ರೆ pi by 2 minus log 2 is the correct answer. Options first one is pi by 2 minus log 2 is the correct answer for this question. Next one. The value of integral 0 to pi x into sin x divided by 1 plus cos square x with respect to x. ನೋಡಿ ಇದನ್ನು ತುಂಬಾ ನೀವು ಸಿಂಪ್ಲಿಫೈಡ್ ಮಾಡ್ತಾ ಓದೋಷ್ಟು ನಿಮಗೆ ಜಾಸ್ತಿ ಲೆಂತಿ ಪ್ರೋಸೆಸ್. ಸೊ ಹಾಗಾದ್ರೆ ಪ್ರಾಪರ್ಟೀಸ್ ಯೂಸ್ ಮಾಡಿ, ಆಗಲೇ ಹೇಳಿರ್ತಕ್ಕಂಥ ಕಂಡೀಷನ್ಸ್ ಅವನ್ನೆಲ್ಲ ಯೂಸ್ ಮಾಡಿ, ಸೊ ಬೇಗ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಇಲ್ಲಿ ನೋಡಿ, ಇದನ್ನ ಇಂಟಿಗ್ರೇಟ್ ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಅಪ್ಲೈ ಮಾಡ್ತಾ ಇದ್ವಿ. ಯಾವುದು ಪ್ರಾಪರ್ಟೀಸ್ ಏನ್ ಹೇಳುತ್ತೆ, ಇಂಟಿಗ್ರಲ್ 0 to a, ಫಿಫ್ತ್ ಒನ್ ಪ್ರಾಪರ್ಟಿ ಹೇಳಿದ್ವಿ. ಇಂಟಿಗ್ರಲ್ 0 to a f of x with respect to x can be written as ಇಂಟಿಗ್ರಲ್ 0 to a f of a minus x. ಅಂದ್ರೆ ಅಪ್ಪರ್ ಲಿಮಿಟ್ ಅಲ್ಲಿ ಇರ್ತಕ್ಕಂಥ a ವ್ಯಾಲ್ಯೂನ x ಇರೋ ಜಾಗದಲ್ಲಿ a minus x ಅಂತ ಬರೆಯೋದು. ಸೊ ಹಾಗಾದ್ರೆ ಇಂಟಿಗ್ರೇಟ್ 0 to pi x into sin x divided by 1 plus cos square x with respect to x ನ ಇಂಟಿಗ್ರಲ್ 0 to a ಹಂಗೆ ಇದೆ. x ಇರೋ ಜಾಗದಲ್ಲಿ a minus x ಅಂದ್ರೆ pi minus x into sin x ಹಾಗೆ ಇಲ್ಲ. ಆಕ್ಚುಲಿ ಇದು sin of pi minus x, pi ನೋಡ್ತಿದ್ದಂಗೆ sin ನೋ ಚೇಂಜಸ್, sin ಹಾಗೆ ಇರುತ್ತೆ. pi ಆಯ್ತು, ಆಂಗಲ್ x ಹಂಗೆ ಇದೆ. pi minus second quadrant, in the second quadrant sin x should be positive. ಓಕೆ, ಡಿನಾಮಿನೇಟರ್ ಅಲ್ಲಿ 1 plus cos of pi minus x, pi ನೋಡ್ತಿದ್ದಂಗೆ cos ಹಾಗೆ ಇರುತ್ತೆ. ಆಂಗಲ್ x ಕೂಡ ಹಾಗೆ ಇರುತ್ತೆ. pi minus ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cos ವ್ಯಾಲ್ಯೂ ನೆಗೆಟಿವ್ ಬಟ್ ಹೋಲ್ ಸ್ಕ್ವೇರ್ ಇದ್ರಿಂದ ಪಾಸಿಟಿವ್ ಆಗಿ ರಿಮೈನ್ಸ್ ಆಸ್ ಇಟ್ ಇಸ್ ಹೆಂಗಿರುತ್ತೆ ಹಂಗೆ ಬರುತ್ತೆ. ಈಗ ಒನ್ಸ್ ಅಗೇನ್ ಮತ್ತೆ ಈ sin x ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇದಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಇಂಟಿಗ್ರಲ್ ಪೈ ನ ಕಾನ್ಸ್ಟೆಂಟ್ ಹೊರ ಬರದೆ sin x ಹಂಗೆ ಇದೆ ಡಿವೈಡೆಡ್ ಬೈ 1 plus cos square x ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಆಫ್ x into sin x divided by 1 plus cos square x. ಆಲ್ರೆಡಿ ಲೆಟ್ i is equal to x into sin x divided by 1 plus cos square x ಅಂತ ತಗೊಂಡಿವಿ. ಅವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಮತ್ತೆ ಮೈನಸ್ i ಆಗ್ಬಿಡ್ತು. ಇಲ್ಲಿ i ಆಗಿದೆ, i ಆಯ್ತು ಅಂದ್ರೆ ವ್ಯಾಲ್ಯೂ i ಮೈನಸ್ i, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು ನಮಗೆ ಪ್ಲಸ್ i ಮೈನಸ್ i ಇರೋದ್ರಿಂದ ಈ ಕಡೆ ಬಂದ್ರೆ ಪ್ಲಸ್ i ಪ್ಲಸ್ i 2i ಆಯ್ತು. ಈಗ ನೋಡ್ತಾ ಬನ್ನಿ 2i ಆಗಿದೆ. ಇದನ್ನ ಇಲ್ಲಿ ಇಂಟಿಗ್ರಲ್ 0 to pi sin x divided by 1 plus cos square x, sin x ಗೆ 2 sin x by 2 into cos x by 2, 1 plus cos square ಗೆ 2 cos square x by 2, 2 2 get cancel. ಅಲ್ಲಿಗೆ ಒಂದು ಕಾಸು ಒಂದು ಕಾಸ್ ಕ್ಯಾನ್ಸಲ್ ಆದ್ರೆ ನಿಮಗೆ ಓನ್ಲಿ ನಮಗೆ tan x by 2. ಅದ್ರ ಡೈರೆಕ್ಟ್ ಆಗಿ ಫಾರ್ಮುಲಾ ಬರೆದ್ಬಿಡ್ತೀವಿ. ಏನಂತ ಇಂಟಿಗ್ರೇಷನ್ಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿರೋದು. 2i is equal to minus pi into ಉಳಿದ ವ್ಯಾಲ್ಯೂ tan inverse of cos x 0 to pi. ಆ ಫಾರ್ಮುಲಾನಾದ್ರೂ ಬರೀಬಹುದು, ಅಥವಾ ಇಲ್ಲೊಂದು ಆಗ್ಲೇ ಫಸ್ಟ್ ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಪ್ರಾಪರ್ಟಿ ಹೇಳಿದ್ವಿ. ಇಂಟಿಗ್ರಲ್ 0 to a ಅದು ಕಾನ್ಸ್ಟೆಂಟ್ ಹಂಗೆ ಇರುತ್ತೆ. 1 ಸ್ಕ್ವೇರ್ ಪ್ಲಸ್ ಈ cos x ಹೋಲ್ ಸ್ಕ್ವೇರ್ ಅಂತ ಬರೆಯೋದಿಲ್ಲ, cos x ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ cos ನ ಡಿಫರೆನ್ಶಿಯೇಟ್ ಟರ್ಮ್ ನ್ಯೂಮರೇಟರ್ ಅಲ್ಲಿ ಇದೆ. ಹಾಗಾದ್ರೆ ಇದು 1 plus x square ಆಯ್ತು. 1 divided by 1 plus x square ಅಂದ್ರೆ tan inverse x. ಅಲ್ಲಿಗೆ ಮೈನಸ್ pi ಹಾಗೆ ಇದೆ ಈ ವ್ಯಾಲ್ಯೂ. ಅಲ್ಲಿಗೆ ಮೈನಸ್ pi into tan inverse of cos x ಆಗುತ್ತೆ. tan inverse of cos x. ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ. cos pi ವ್ಯಾಲ್ಯೂ ನೋಡ್ತಾ ಬನ್ನಿ. ಮೈನಸ್ pi ಹಾಗೆ ಇದೆ. cos pi ವ್ಯಾಲ್ಯೂ -1 ಆಗುತ್ತೆ. ಮೈನಸ್ pi ಹೊರಗಾಗೆ ಇದೆ. tan inverse of -1 ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ cos 0 ವ್ಯಾಲ್ಯೂ 1 ಆಗುತ್ತೆ. cos 0 ವ್ಯಾಲ್ಯೂ 1 ಅಂದ್ರೆ ಅಲ್ಲಿ tan inverse of 1 ಆಯ್ತು. tan inverse of -x ನ ಪ್ರಾಪರ್ಟೀಸ್ ಮೈನಸ್ tan inverse x. ಅಲ್ಲಿಗೆ ಮೈನಸ್ tan inverse of 1 ಅಂದ್ರೆ -pi by 4, tan inverse of 1 ಅಂದ್ರೆ pi by 4 minus pi by 4, minus pi by 4 minus pi by 4 minus 2pi by 4. ಅಲ್ಲಿ 2 1s 2 2s ಕ್ಯಾನ್ಸಲ್ ಆಯ್ತು ಅಂದ್ರೆ minus pi by 2 minus pi by 2 into ಇಲ್ಲಿ ವ್ಯಾಲ್ಯೂ ಇರೋದು ವ್ಯಾಲ್ಯೂ ಏನಾಗುತ್ತೆ minus pi by 2 into minus pi. ಅಲ್ಲಿಗೆ ಪ್ಲಸ್ pi square by 2. ಇಲ್ಲಿ ಆಲ್ರೆಡಿ 2i ಇದೆ. 2 ನ ಇನ್ನೊಂದ್ಸರಿ ಮಲ್ಟಿಪ್ಲೈ ಮಾಡಿದ್ರೆ ಆ ಕಡೆ ಸೈಡ್ ಗೆ i is equal to pi square by 4. pi square by 4 is the right answer. Option 3 is correct answer ಆಗಿರುತ್ತೆ. Okay, next questions. The value of integral 0 to pi by 2. The value of integral 0 to pi by 2. A sin x plus b cos x divided by sin x plus cos x into dx is options 1 pi into ab plus a plus b divided by 4. Second one pi into a minus b divided by 4. Third one pi into a plus b divided by 2. Fourth one pi into a minus b divided by
2 ಆಗಿರುತ್ತೆ. ನೋಡ್ತಾ ಬನ್ನಿ. ಲೆಟ್ i is equal to ಇದನ್ನ ಇಂಟಿಗ್ರಲ್ ತಗೊಂಡ್ರೆ 0 to pi by 2. ಸರ್ ಇದನ್ನ 0 to pi by 2 by applying the property fifth one, integrate 0 to a f of x with respect to x ನ integrate 0 to a f of a minus x ಅಪ್ಲೈ ಮಾಡ್ತಾ ಇದ್ವಿ. a minus x ನ ಅಪ್ಲೈ ಮಾಡಿದ್ರೆ ಇಲ್ಲಿ a into sin x ಇರೋ ಜಾಗದಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದೀವಿ. a into ವ್ಯಾಲ್ಯೂ ಏನಿದೆ 0 to pi by 2 a into sin x plus b into cos x sin x plus cos x as it is ಆಗಿದೆ. ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ i is equal to 0 to pi by 2 a into sin of pi by 2 minus x cos x allied angle ಯೂಸ್ ಮಾಡಿದ್ವಿ plus b into cos of pi by 2 minus x sin of pi by 2 minus x cos x plus again cos of pi by 2 minus x sin x ಆಗಿರುತ್ತೆ, which is called as equation number 1, which is called as equation number 2. Adding the equation 1 and 2 gives left side I plus side 2i is equal to integral 0 to pi by 2. ಇವೆರಡನ್ನೂ ಆಡ್ ಮಾಡಿದ್ರೆ denominator cos x plus sin x remains same. ಅಲ್ಲಿಗೆ ಇದರಲ್ಲಿ ನೀವು a plus b ಕಾಮನ್ ತಗೊಂಡು ಇನ್ನು ಉಳಿದಿದ್ದು a plus b into sin x plus cos x, a plus b into sin x plus cos x ಮಲ್ಟಿಪ್ಲೈ ಮಾಡಿದ್ರೆ a sin x b cos x, a cos x b sin x ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಇದು sin x plus cos x ಇರುತ್ತೆ, a plus b ಕಾಮನ್ ತಗೊಂಡ್ರೆ sin x plus cos x sin x plus cos x ಕ್ಯಾನ್ಸಲ್, ಇನ್ನು ಉಳಿದಿದ್ದು ಓನ್ಲಿ 1. ಹಾಗಾದ್ರೆ ಇಂಟಿಗ್ರೇಟ್ 0 to pi by 2 a plus b into 1 ನ ಇಂಟಿಗ್ರೇಟ್ x ಆಗುತ್ತೆ. ಅಲ್ಲಿ a plus b ಕಾನ್ಸ್ಟೆಂಟ್ ಆಗೇ ಇರುತ್ತೆ. x ಗೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ pi by 2 minus 0 ಓನ್ಲಿ pi by 2. ಇಲ್ಲಿ 2i ಇದೆ, 2 ಆ ಕಡೆ ಕಳಿಸಿದ್ರೆ 2 into 2 4 i is equal to pi into a plus b divided by 4. Options 1 is the correct answer ಆಗಿರುತ್ತೆ. Okay, next questions ನೋಡ್ತಾ ಹೋಗಿ. The value of integral 0 to pi x with respect to x divided by a square cos square x plus b square sin square x is ಅಂತ ಬಂದ್ರೆ ಆಪ್ಷನ್ಸ್ ಏನಾಗಿದೆ, 1 pi square ab, second one pi cube ab, third one pi square 2ab, fourth one pi square 4ab ಆಗಿರುತ್ತೆ. ಅದರಲ್ಲಿ ಲೆಟ್ i ಅಂತ ಈ ವ್ಯಾಲ್ಯೂ i ಅಂತ ತಗೊಂಡ್ರೆ i is equal to 0 to pi x with respect to x divided by a square cos square x plus b square sin square x. ಮತ್ತೆ once again applying the property fifth one, integral 0 to a f of x with respect to x ಅಂದ್ರೆ x ರ ಜಾಗದಲ್ಲಿ a minus x ನ ಅಪ್ಲೈ ಮಾಡ್ತಾ ಹೋಗೋಣ. ಹಾಗಾದ್ರೆ x ಇರೋದು ಇಲ್ಲಿ ಏನಿದೆ, x ಹಾಗೆ ಇದೆ. x ಇರೋ ಜಾಗದಲ್ಲಿ a minus x ಅಂದ್ರೆ pi minus x with respect to x. ಇಲ್ಲಿ ನೋಡ್ತಾ ಹೋಗಿ. ಈಗ a square ಕಾನ್ಸ್ಟೆಂಟ್ ಆಗೇ ಇರುತ್ತೆ. cos of pi minus x ಅಂತ ಹೇಳಿದ್ರೆ minus cos x whole square ಇರೋದ್ರಿಂದ plus cos square x ಆಯ್ತು. b square remains same. sin of pi minus x ಅಂದ್ರೆ sin x, ಅಲ್ಲಿಗೆ ಏನಾಗುತ್ತೆ ಅದು sin square x ಆಗುತ್ತೆ. ಈಗ ಮತ್ತೆ ಈ pi ಮತ್ತೆ ಇವು ಎರಡಕ್ಕೂ ಸಪರೇಟ್ ಮಾಡಿದ್ರೆ ವ್ಯಾಲ್ಯೂನ i is equal to integrate 0 to a pi into divided pi into dx divided by a square cos square x plus b square sin square x minus x divided by a square cos square x plus b square. ಮತ್ತೆ once again x divided by a square cos square x ಬಂತು ಅಂದ್ರೆ ಆಲ್ರೆಡಿ i ಅಂತ ತಗೊಂಡು ಮತ್ತೊಂದ್ಸರಿ i ಆಗುತ್ತೆ. ಮೈನಸ್ sin ಈ ಕಡೆ ಕಳಿಸಿದ್ರೆ i plus sin 2i ಆಗ್ಬಿಡುತ್ತೆ is equal to 2pi ಆಗಿದೆ. ಇಲ್ಲಿ ನೋಡ್ತಾ ಬನ್ನಿ, ಇದರಲ್ಲಿ dividing by cos square x on both numerator and denominator ಕಂಟಿನ್ಯೂ ಪಾರ್ಟ್. ಇದು ಏನ್ ಮಾಡ್ತಾ ಇದ್ವಿ, dividing by cos square x ಮಾಡ್ತಾ ಇದ್ವಿ. ಈ ಟರ್ಮಲ್ ಆಲ್ರೆಡಿ ಫಸ್ಟ್ ಕೇಳಿ ಹೇಳಿದ್ವಿ ನಾವು, ಈ ಕೇಸಸ್ ಅಲ್ಲಿ ಬಂದಾಗ ಡಿವೈಡಿಂಗ್ ಬೈ cos square x ಮಾಡಿ ಅಂತ. ಸೊ ಹಾಗಾದ್ರೆ ಇಂಟಿಗ್ರೇಟ್ 0 to pi ಡಿವೈಡಿಂಗ್ ಬೈ cos square ಮಾಡಿದ್ರೆ 1 by cos square x ಅಂದ್ರೆ secant square x into dx. ನೆಕ್ಸ್ಟ್ cos square ಕ್ಯಾನ್ಸಲ್ ಆದ್ರೆ a square plus b square ಹಾಗೆ ಇರುತ್ತೆ. sin square by cos square tan square. ಅಗೈನ್ ನಾವು ಮತ್ತೆ ಹೇಳ್ತಾ ಇದ್ದೀವಿ 2 to ಕ್ಯಾನ್ಸಲ್ ಆಯ್ತು, i is equal to pi ಹಾಗೆ ಇರುತ್ತೆ. i is equal to pi ಹಾಗೆ ಇರುತ್ತೆ ಕಾನ್ಸ್ಟೆಂಟ್. ರಿಮೈನಿಂಗ್ ಉಳಿದಿದ್ದು a square plus b tan x whole square. ಇದನ್ನ ನೀವು ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಟ್ರೆ b tan x ನ ಈ tan ನ ಡಿಫರೆನ್ಶಿಯೇಟ್ ನಮಗೆ ಗೊತ್ತು, tan square 2 ಏನಾಗುತ್ತೆ, tan x ನ ಡಿಫರೆನ್ಶಿಯೇಟ್ secant square x. ಹಾಗಾದ್ರೆ ಡೈರೆಕ್ಟ್ ನೀವು ಫಾರ್ಮುಲಾ ಬರೀತಾ ಹೋಗ್ತೀವಿ. ಏನಂತ 1 by ab, b ಕಾಮನ್ ತಗೊಂಡಿರ್ತೀವಿ, ಅಲ್ಲಿ 1 by a into ಆಗಿರುತ್ತೆ tan ಇನ್ವರ್ಸ್ ಆಫ್ ಫಾರ್ಮುಲಾ. ಅಲ್ಲಿ 1 by ab, ಇಲ್ಲಿ ಆಲ್ರೆಡಿ pi ಇದೆ, pi by ab ಆಗ್ಬಿಡುತ್ತೆ ಇಂಟು tan ಇನ್ವರ್ಸ್ ಆಫ್ tan x ಆಗುತ್ತೆ. tan ಇನ್ವರ್ಸ್ ಆಫ್ tan x ಈ ವ್ಯಾಲ್ಯೂ ತಗೊಂತ ಹೋದ್ರೆ ಅಪ್ಲೈ ಮಾಡಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಫಸ್ಟ್ ವ್ಯಾಲ್ಯೂ ಕ್ಯಾನ್ಸಲ್ ಆಗಿ ಉಳಿಯೋದು ನಿಮಗೆ pi by 2 ಹಾಗೆ ಉಳಿಯುತ್ತೆ. x ಗೆ ಅಪ್ಲೈ ಮಾಡಿದ್ರೆ pi by 2 ಉಳಿತು. pi by 2 into pi ಅಂತ ಹೇಳಿದ್ರೆ pi ಸ್ಕ್ವೇರ್ ಆಯ್ತು. pi ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗಿ ಇರುತ್ತೆ ಇಂಟು ab ಇರುತ್ತೆ. ಅಲ್ಲಿಗೆ pi ಸ್ಕ್ವೇರ್ ಬೈ 2ab is the right answer. ಇದನ್ನ ಒಂಚೂರು ಮುಂದಕ್ಕೆ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಈ ಸಬ್ಸ್ಟಿಟ್ಯೂಷನ್ b tan x ನ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ ಅಷ್ಟೇ. b tan x is equal to t. ಅಲ್ಲಿ ನಿಮಗೆ ಸಬ್ಸ್ಟಿಟ್ಯೂಷನ್ ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅಷ್ಟು ಮಾಡಿದ್ರೆ ನಿಮಗೆ pi ಸ್ಕ್ವೇರ್ ಬೈ 2ab is the answer. Option 3 is the right answer ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ಸ್. The value of integral 0 to infinity ಇದೆ. The value of integral 0 to infinity x into dx divided by 1 plus x into
1 plus x square is ಸರ್ ಇದನ್ನ ನೀವು ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಏನಾದ್ರು ಮಾಡಿದ್ರೆ 1 ಪೇಜ್ ಆಗುತ್ತೆ. ಇದು ಆ ತರ ಮಾಡಂಗಿಲ್ಲ. ಇದು ಕರೆಕ್ಟ್ ಒಂದು ಯೋಚನೆ ಮಾಡಿ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ. ಸೂಟಬಲ್ ಸಬ್ಸ್ಟಿಟ್ಯೂಷನ್ x is equal to tan theta ನ ಯೋಚನೆ ಮಾಡಿ. x is equal to tan theta and changing the limit by suitably ಅಂತ ಹೇಳ್ತಾ ಇದ್ದಾನೆ. x ಇರೋ ಜಾಗದಲ್ಲಿ ನೀನು ಏನಾದ್ರೂ ಈಗ tan theta ಆಗುತ್ತೆ, theta is equal to tan inverse of x ಆಗುತ್ತೆ. ಈಗ theta ವ್ಯಾಲ್ಯೂ 0 ಆದ್ರೆ tan inverse of 0 ವ್ಯಾಲ್ಯೂ 0 ನೇ. tan inverse of infinity theta ವ್ಯಾಲ್ಯೂ pi/2 ಹಾಗಾದ್ರೆ ಲಿಮಿಟ್ ಇಂಟರ್ಚೇಂಜ್ ಆಯ್ತು. tan theta ಇರುತ್ತೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು theta ಅಂತ ಹೇಳಿದ್ರೆ x ನ 1 ಆಗಿರುತ್ತೆ. tan theta ನ ಡಿಫರೆನ್ಶಿಯೇಟ್ secant square theta into d theta by d theta ಅಲ್ಲಿ ವ್ಯಾಲ್ಯೂ x into dx. x ಅಂದ್ರೆ ವ್ಯಾಲ್ಯೂ tan theta dx ಅಂತ ಹೇಳಿದ್ರೆ secant square theta into d theta divided by 1 plus x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ tan theta 1 plus x square ಅಂದ್ರೆ tan square theta 1 plus tan square theta 1 plus tan square theta identity secant square theta numerator secant square denominator secant square cancel. ಅಲ್ಲಿಗೆ ಇಂಟಿಗ್ರೇಟ್ 0 to pi/2 ಹಂಗೆ ಇದೆ. tan theta ನ sin theta by cos theta ಇಲ್ಲಿ ಮತ್ತೆ ಏನಿದೆ 1 plus tan theta ಇದೆ. tan theta ನ sin theta by cos theta ಅಂತ ಬರುತ್ತೆ. cos theta plus sin theta divided by cos theta ನ್ಯೂಮರೇಟರ್ ಅಲ್ಲಿ ಇರತಕ್ಕಂತ tan theta ವ್ಯಾಲ್ಯೂ sin theta by cos theta ಕ್ಯಾನ್ಸಲ್. ರಿಮೈನಿಂಗ್ ಉಳಿದಿದ್ದು ಇಂಟಿಗ್ರೇಟ್ 0 to pi/2 sin theta divided by cos theta plus sin theta. ಆಲ್ರೆಡಿ ಪ್ರಾಪರ್ಟೀಸ್ ಅಲ್ಲಿ ಹೇಳಿದ್ವಿ ಇದನ್ನ. ಇಂಟಿಗ್ರಲ್ 0 to pi/2 ಇದು sin x ಪವರ್ ಅಲ್ಲಿ p/q ಫಾರಂ ಅಥವಾ cos x ಪವರ್ ಅಲ್ಲಿ p/q ಫಾರಂ ಅಥವಾ sin x ಪವರ್ ಅಲ್ಲಿ p/q ಫಾರಂ ಅಂತಂದ್ರೆ ಡೈರೆಕ್ಟ್ we have to write the value is pi/4. ಸೊ ಹಾಗಾದ್ರೆ ಆಪ್ಷನ್ಸ್ fourth one is the correct answer. ಆಪ್ಷನ್ಸ್ pi/4 is ಕರೆಕ್ಟ್ ಆನ್ಸರ್ ಆಗಿರುತ್ತೆ ಈ ಕ್ವೆಶ್ಚನ್ಸ್ ಗೆ. ಇದು ಬಹುಶಃ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ, ಯಾಕೆಂದ್ರೆ ಇದನ್ನ ಡೈರೆಕ್ಟ್ ಆಗಿ ಆಲ್ರೆಡಿ ಫಾರ್ಮುಲಾದಲ್ಲೇ ಹೇಳಿವಿ. ಈ ರೀತಿ ಫಾರಂ p/q ಫಾರಂ ಅಲ್ಲಿ ಬಂದ್ರೆ ಅಥವಾ n ಫಾರಂ ಅಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ನಾವು ಏನಂತ ಬರೀತೀವಿ ಆನ್ಸರ್ ನ pi/4 ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ the value of integral 0 to pi/2 mod sin x minus cos x modulus of sin x minus cos x with respect to x is. ಸರ್ ಈ ಮಾಡ್ಯುಲಸ್ ಫಂಕ್ಷನ್ಸ್ ಬಂದಾಗ ನಾವು ಒಂದ್ಸರಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದು ಆ ಇಂಟರ್ವಲ್ಸ್ ನ ಬ್ರೇಕ್ ಮಾಡೋದು ಪಾಯಿಂಟ್ 0 ನಲ್ಲಿ. ಈಗ ಈ sin x minus 0 to pi/2 ನಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅದು 0 ಆಗುತ್ತೆ ನೋಡೋಣ. ಯಾವ ಪಾಯಿಂಟ್ ಅಲ್ಲಿ 0 ಆಗುತ್ತೆ? sin 45 ಡಿಗ್ರಿ ವ್ಯಾಲ್ಯೂ 1/√2 cos 45 ಡಿಗ್ರಿ ವ್ಯಾಲ್ಯೂ 1/√2. ಹಾಗಾದ್ರೆ ಮೈನಸ್ 1/√2 ಪ್ಲಸ್ 1/√2 ಕ್ಯಾನ್ಸಲ್ 0. ಹಾಗಾದ್ರೆ pi/4 ಅಂತಕ್ಕಂತ ಪಾಯಿಂಟ್ 0 to pi/2 ನ 2 ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡುತ್ತೆ. ಅದ್ಯಾವುದು 0, pi/4 and pi/4, pi/2. ಸೊ ಹಾಗಾದ್ರೆ ಇಂಟಿಗ್ರಲ್ 0 to pi/4 mod sin x minus cos x with respect to x ಪ್ಲಸ್ 0 to pi/4 ಅಲ್ಲಿ ನಮಗೆ ಇಂಟರ್ವಲ್ಸ್ 0 ಆಗೋದು ಯಾವ ಪಾಯಿಂಟ್ ಅಲ್ಲಿ? pi/4 ಅಲ್ಲಿ. ಹಾಗಾದ್ರೆ 0 to pi/4 ಇಲ್ಲಿ ಅಪ್ಲೈ ಮಾಡ್ತಾ ಇರೋದು ಮೂರನೇ ಪ್ರಾಪರ್ಟಿ ಇಂಟಿಗ್ರಲ್ a to b f of x with respect to x ನ ಇಂಟಿಗ್ರಲ್ a to c f of x plus ಇಂಟಿಗ್ರಲ್ c to b f of x where c is greater than a less than b. ಸೊ ಹಾಗಾದ್ರೆ ಈ pi/4 greater than 0 less than pi/2. ಸೊ ಈಗ ನೋಡ್ತಾ ಬನ್ನಿ sin x ಮಾಡ್ಯುಲಸ್ ಆಫ್ sin x minus cos x with respect to ಆಗಿದೆ. pi/4 to pi/2 sin x minus cos x with respect to x ಆಗಿದೆ. in the interval 0 to pi/4 sin x is greater than cos x ಆಗಿರುತ್ತೆ. 0 to pi/4 ಅಲ್ಲಿ sin x is greater than cos x and in the interval pi/4 pi/2 sin x is greater than sin x is less than cos x. ಇದರಲ್ಲಿ sin x is greater than cos x ಆಗಿರುತ್ತೆ ಇದರಲ್ಲಿ. ಸೊ ಹಾಗಾದ್ರೆ ಇದರಲ್ಲಿ sin x ನ ನಾವೇನ್ ಹೇಳಿವಿ? ಗ್ರೇಟರ್ ದನ್ ಅಂತ ಹೇಳಿವಿ. ಈ sin x ಗ್ರೇಟರ್ ದನ್ ಆಗಿರೋದಕ್ಕೆ ವ್ಯಾಲ್ಯೂ ಈ ಕಡೆ ಬರುತ್ತೆ. ಅಲ್ಲಿ ಇಂಟಿಗ್ರೇಟ್ 0 to pi/4 ಫಸ್ಟ್ ಲೆಸ್ ದನ್ ಆಗಿರೋದ್ರಿಂದ sin x ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈ ವ್ಯಾಲ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ sin x ಆಗೇ ಇರುತ್ತೆ. ಪ್ಲಸ್ ರಿಮೈನ್ಸ್ ವಿಚ್ ಇಸ್ ಸೇಮ್ 0 to ಇಂಟಿಗ್ರೇಟ್ pi/4 to pi/2 ಅಲ್ಲಿ sin x ಮೈನಸ್ cos x ಹಾಗೆ ಇದೆ ಇಂಟು dx. ಈಗ ನೋಡ್ತಾ ಬನ್ನಿ ಇಲ್ಲೊಂದು ಸಣ್ಣ ಚೇಂಜಸ್ ಏನಂದ್ರೆ ಈಗ ನೀನು 0 to pi/4 ನಲ್ಲಿ ಈ sin x cos x ಯಾವ್ದಾದ್ರು ಒಂದು ವ್ಯಾಲ್ಯೂ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೇಳ್ತಿರೋದು 0 to pi/4 ಅಲ್ಲಿ ಮಾಡ್ಯುಲಸ್ ಫಂಕ್ಷನ್ ಇದು 0 to pi/4 ಇನ್ ಬಿಟ್ವೀನ್ pi/6 ಇದೆ ಅಂದ್ರೆ 30 ಡಿಗ್ರಿ. sin 30 ವ್ಯಾಲ್ಯೂ 1/2 ಇಲ್ಲಿ √3/2 ಆಗುತ್ತೆ. sin cos 30 ವ್ಯಾಲ್ಯೂ 1/2 ಮೈನಸ್ √3/2 ನೆಗೆಟಿವ್ ಬಂತು ಅಂದ್ರೆ ಇಲ್ಲಿ ಮೈನಸ್ ಸೈನ್ ತಗೊಳ್ತೀವಿ. ಮೈನಸ್ ಸೈನ್ ತಗೊಂಡಾಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು.
ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ಪಾಸಿಟಿವ್ ವ್ಯಾಲ್ಯೂ ಬಂತು. ಪಾಸಿಟಿವ್ ಬಂತು ಅಂದ್ರೆ ಆಸ್ ಇಟ್ ಇಸ್ ರಿಮೇನ್ಸ್ ಪ್ಲಸ್ ಎಕ್ಸ್ ಬರ್ತೀವಿ. ಮಾಡ್ಯುಲಸ್ ಎಕ್ಸ್ ನ ಒಂದು ಪ್ಲಸ್ ಎಕ್ಸ್ ಒಂದು ಮೈನಸ್ ಎಕ್ಸ್ ಬರ್ತೀವಿ. ಇದು ಪ್ಲಸ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಆಗಿರೋದ್ರಿಂದ ಮೈನಸ್ ನ ಮಲ್ಟಿಪ್ಲೈ ಮಾಡಿ. ಈಗ ಇದನ್ನ ಇಂಟಿಗ್ರೇಟ್ ಮಾಡಿ. ಕಾಸ್ ಎಕ್ಸ್ ನ ಇಂಟಿಗ್ರೇಟ್ ಸೈನ್ ಎಕ್ಸ್, sin x na integrate minus cos x, minus into minus plus cos x, and over the integral 0 to pi by 4 plus sin x na integrate minus cos x, cos x na integrate sin x ಹಾಗೆ ಇದೆ. ಸೊ ಹಾಗಾದ್ರೆ pi by 4 to pi by 2. ಫಸ್ಟ್ ಅಪ್ಲೈಯಿಂಗ್ pi by 4 ಅಪ್ಲೈ ಮಾಡಿದ್ರೆ 1 by root 2, pi by 4 ಅಪ್ಲೈ ಮಾಡಿದ್ರೆ 1 by root 2 minus of 0 ಅಪ್ಲೈ ಮಾಡಿದ್ರೆ sin 0 value 0 plus cos 0 value 1 minus of upper limit ಅಪ್ಲೈ ಮಾಡಿದ್ರೆ minus pi by 2 ಅಂತ ಅಪ್ಲೈ ಮಾಡ್ತಿದ್ವಿ. cos 90 value 0 and sin 90 value 1 minus into minus plus ಆಗಿದೆ. minus upper lower limit apply ಮಾಡಿದ್ರೆ minus of cos pi by 4 value 1 by root 2 minus sin pi by 4 value 1 by root 2 get simplified 2 by root 2 minus 2 plus 2 by root 2 ಆಗಿರುತ್ತೆ plus 4 by root 2 ಆಗುತ್ತೆ. ಇಲ್ಲಿ 2 by root 2 2 by root 2 ಅಂದ್ರೆ 4 by root 2 minus 2. ಇಲ್ಲಿ ಈ 4 ನ ನಾವು 2 into 2 ಅಂತ ಬರೀತೀವಿ. ಒಂದು 2 ನ root 2 into root 2 ಅಂತ ಬರೆದ್ರೆ ಒಂದು root 2 ಕ್ಯಾನ್ಸಲ್ ಆಗಿ 2 root 2 ಹಾಗೆ ಉಳಿಯುತ್ತೆ. ಅಲ್ಲಿ 2 root 2 minus 2 ಇದರ 2 ಕಾಮನ್ ತಗೊಂಡ್ಬಿಟ್ರೆ ನಮಗೆ ವ್ಯಾಲ್ಯೂ 2 root 2 minus 1 ಆಗುತ್ತೆ. ಆಪ್ಷನ್ಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಎರಡನೇದು ಆಪ್ಷನ್ಸ್ ಸರಿ ಆಗುತ್ತೆ ಈ ಕ್ವೆಶ್ಚನ್ಸ್ ಗೆ. ಓಕೆ, ನೆಕ್ಸ್ಟ್ ಒನ್. The value of limit n tends to infinity. ಓಕೆ, ನೋಡ್ತಾ ಬನ್ನಿ. ಇಲ್ಲಿ ಲಿಮಿಟ್ n tends to infinity ಅಂತ ಬಂತು ಅಂದ್ರೆ ಇದು ಡೆಫಿನೆಟ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್. ಆ ಡೆಫಿನೆಟ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಲಿಮಿಟ್ n tends to infinity ಸಮೇಶನ್ ಫಂಕ್ಷನ್ f ಆಫ್ r by n into x ಅಂತ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಆ ಬಂದಾಗ ಲಿಮಿಟ್ n tends to infinity ನ ಇಂಟಿಗ್ರಲ್ 0 to 1 ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ವ್ಯಾಲ್ಯೂ ಅಲ್ಲಿ ಬರ್ತಕ್ಕಂತ 1 over n ಅನ್ನ ನಾವು dx ಅಂತ ಕನ್ಸಿಡರ್ ಮಾಡ್ತೀವಿ. r by n ಅಂತ ವ್ಯಾಲ್ಯೂ ಬಂದ್ರೆ ಅದನ್ನ x ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಡೆಫಿನೆಟ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್. ಸೊ ಹಾಗಾದ್ರೆ ದ ವ್ಯಾಲ್ಯೂ ಆಫ್ ಲಿಮಿಟ್ n tends to infinity 1 by n plus 1 plus 1 by n plus 2 plus up to and so on 1 divided by n plus n is options log 5, log 2, log 3, fourth one options pi by 4. ಇಲ್ಲಿ ನೋಡ್ತಾ ಬನ್ನಿ. ರಿಕ್ವೈರ್ಡ್ limit n tends to infinity summation r is equal to 1 to n or r is equal to 0 to n minus 1 ಕೂಡ ಬರೀಬಹುದು. 1 divided by n ಆಗಿದೆ. 1 plus 2 plus 3 up to and so on we have to write r ಅಂತ ಬರೀತೀವಿ. limit n tends to infinity summation r is equal to 1 to n. ಇದರಲ್ಲಿ 1 by n ನ ಕಾಮನ್ ತಗೊಂಡು into 1 by 1 plus r by n ಅಂತ ಬರೀತೀವಿ. ಈ n ಅನ್ನ ನೀವು LCM ತಗೊಂಡ್ರೆ n plus r divided by n n ಕ್ಯಾನ್ಸಲ್ ಆದ್ರೆ once again 1 divided by n plus r ರಿಮೈನ್ಸ್ ಸೇಮ್ ಆಗಿಬಿಡುತ್ತೆ. ಸೊ ಹಾಗಾದ್ರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಲಿಮಿಟ್ n tends to infinity ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಸಮ್ ಇಂಟಿಗ್ರಲ್ ಓವರ್ ದಿ 0 to 1 and 1 by n ಅಂದ್ರೆ into dx 1 divided by 1 plus r by n ಅಂದ್ರೆ ಹೇಳಿದೆ x ಆಗುತ್ತೆ ಫಂಕ್ಷನ್. ಸೊ ಹಾಗಾದ್ರೆ ಇಂಟಿಗ್ರೇಟ್ 0 to 1 divided by 1 plus x with respect to x is equal to ಸರ್ ಇದು ಡೈರೆಕ್ಟ್ ಆಗಿ 1 divided by 1 plus x ತರ ಇದೆ. 1 divided by 1 plus x ಅಂದ್ರೆ log x ಅಂತ ಗೊತ್ತು. x ಇರೋ ಜಾಗದಲ್ಲಿ 1 plus x. ಹಾಗಾದ್ರೆ log of 1 plus x. First we are applying upper limit. log of 1 plus 1 ಅಂದ್ರೆ log of 1 plus 1 log 2 minus log of x ಇರೋ ಜಾಗದಲ್ಲಿ 0 ಬಂದ್ರೆ log 0 log 1 value 0 ಅಲ್ಲಿಗೆ log 2 ಆಗುತ್ತೆ. Option second one is the right answer for this question. Okay, next questions. The value of limit n tends to infinity n divided by n square plus 1 square plus n divided by n square plus 2 square plus n divided by n square plus 3 square plus up to and sub 1 divided by 2n is options 1 option 2 log 2 options 3 1 over 3 options 4 pi by 4 ಆಗಿರುತ್ತೆ. ಸೊ ರಿಕ್ವೈರ್ಡ್ ಲಿಮಿಟ್ ಈಸ್ ನೋಡ್ತಾ ಬನ್ನಿ. ಲಿಮಿಟ್ n tends to infinity summation r is equal to ಇದರ ಲಿಮಿಟ್ n tends to infinity ಸಮ್ ಇದೆ ಅಂದ್ರೆ summation r is equal to 1 to n r is equal to 1 to n ತನಕ ಕನ್ಸಿಡರ್ ಮಾಡ್ತಾ ಇದ್ವಿ. ಅಲ್ಲಿಗೆ ನ್ಯೂಮರೇಟರ್ n ಆಗೇ ಇದೆ, ಡಿನಾಮಿನೇಟರ್ ಅಲ್ಲಿ n ಸ್ಕ್ವೇರ್ ಕೂಡ ಕಾನ್ಸ್ಟೆಂಟ್ ಆಗೇ ಇದೆ ಪ್ಲಸ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಪ್ ಟು ಅಂಡ್ ಸೋ ಆನ್ n ಸ್ಕ್ವೇರ್ ಇದು n ಸ್ಕ್ವೇರ್ ಅಂತ ಹೇಳಿದ್ರೆ ವ್ಯಾಲ್ಯೂ r ಸ್ಕ್ವೇರ್ ಆಗಿರುತ್ತೆ. ಅಲ್ಲಿಗೆ ಲಿಮಿಟ್ n tends to infinity summation r is equal to 1 to n 1 by n ಕಾಮನ್ ತಗೊಂಡಿದ್ನ 1 divided by 1 plus r square by n square ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ n ಸ್ಕ್ವೇರ್ LCM ತಗೊಂಡ್ರೆ n ಸ್ಕ್ವೇರ್ ಪ್ಲಸ್ r square divided by n square 1 n ಕ್ಯಾನ್ಸಲ್ ಆದ್ರೆ ನ್ಯೂಮರೇಟರ್ ರಿಮೈನಿಂಗ್ n ಉಳಿಯುತ್ತೆ. ಸೊ ಅವಾಗಲೇ ಹೇಳಿದಂಗೆ ಲಿಮಿಟ್ n tends to infinity ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್ ಇಂಟಿಗ್ರಲ್ 0 to 1 ಆಯ್ತು. ನೆಕ್ಸ್ಟ್ 1 by n ಅಂದ್ರೆ dx
1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬೈ ಎನ್ ಅಂದ್ರೆ ಎಕ್ಸ್, ಇಲ್ಲಿ ಆರ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಇರುತ್ತೆ, ಆರ್ ಬೈ ಎನ್ ಹೋಲ್ ಸ್ಕ್ವೇರ್ ಅಂತ ಬರೋದು ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ನಮಗೆ ಜನರಲ್ ಆಗಿ ಗೊತ್ತು ಇಂಟಿಗ್ರೇಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ tan ಇನ್ವರ್ಸ್ ಎಕ್ಸ್. ಅಲ್ಲಿ tan ಇನ್ವರ್ಸ್ ಎಕ್ಸ್ ಆಯ್ತು ಓವರ್ ದಿ ಲಿಮಿಟ್ 0 to 1. ಫಸ್ಟ್ ವಿ ಆರ್ ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್ tan inverse 1. Tan inverse 1 value pi by 4 minus tan inverse 0 value 0. ಅಲ್ಲಿಗೆ pi by 4 minus 0. We will get pi by 4. Pi by 4 is the options 4. So ಹಾಗಾದ್ರೆ options 4 is the right answer for this question. Okay, next one. The value of limit n tends to infinity 1 over n already ಹಂಗೆ ಇದೆ. secant square of pi by 4 into n ಹಾಗೆ ಇದೆ. secant square of 2 pi divided by 4n ಹಾಗೆ ಇದೆ. plus secant square of n pi divided by 4n ಕೂಡ ಹಾಗೆ ಇದೆ. ಇದನ್ನ ನೋಡ್ತಾ ಬನ್ನಿ. ಇದರಲ್ಲಿ required limit n tends to infinity 1 over n remains same. summation r is equal to 1 to n ಹಾಗೆ ಇದೆ. secant square summation ಅಂತ ಹೇಳ್ತಾರೆ secant square sum. ಇಲ್ಲಿ ವೇರಿ ಆಗ್ತಾ ಇರೋದು ನಂಬರ್ಸ್ ಯಾವುದು 1 2 up to and so on n. ಅದನ್ನ ನಾವು ಟ್ರೀಟೆಡ್ ಆಸ್ ಸಮೇಶನ್ ಅಲ್ಲಿ ಗೊತ್ತು ನಿಮಗೆ ಸಮೇಶನ್ ಆಫ್ 1 plus 2 plus 3 plus up to and so on and the last term is n ಆಗಿರುತ್ತೆ. ಆ n ಅನ್ನು ನಾವು ಏನಂತ ಬರ್ತೀವಿ ಇಲ್ಲಿ r ಅಂತ ಬರ್ತೀವಿ. ಅಲ್ಲಿಗೆ secant square of r into pi divided by 4n ಆಗಿರುತ್ತೆ. once again limit n tends to infinity and definite integral as a limit of some integral 0 to 1. secant square ಕೂಡ ಹಾಗೆ ಇದೆ. 1 by n ಅಂದ್ರೆ dx ಇದೆ. ಇಲ್ಲಿ pi by 4 ಕೂಡ ಹಾಗೆ ಇದೆ. r by n ಅಂದ್ರೆ x ಆಗಿರುತ್ತೆ. ಸೊ ಹಾಗಾದ್ರೆ ಇಂಟಿಗ್ರೇಟ್ 0 to 1 secant square of pi by 4x. ಎಸ್ tan ನ ಡಿಫರೆನ್ಶಿಯೇಟ್ secant square ಆಗಿರುತ್ತೆ. ಹಾಗಾದ್ರೆ ಇಲ್ಲಿ secant square pi by 4x ಅಂದ್ರೆ ಇಲ್ಲಿ ವ್ಯಾಲ್ಯೂ tan ಇನ್ವರ್ಸ್ ಆಫ್ secant square ನ ಇಂಟಿಗ್ರೇಟ್ tan of pi by 4x divided by x ನ ಕೋಎಫಿಷಿಯಂಟ್ pi by 4. ಇಲ್ಲಿ ನಾವು ಅದನ್ನ ಡಿನಾಮಿನೇಟರ್ ಅಲ್ಲಿ pi by 4 ಬರೆದ್ರೆ 4 ನ್ಯೂಮರೇಟರ್ ಗೆ ಹೋಗಿ 4 by 5 ಆಗುತ್ತೆ ಇಂಟು tan of pi by 4x ಆಗಿರುತ್ತೆ. ಸರ್ ಇಲ್ಲಿ x ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ. ಫಸ್ಟ್ tan ಆಫ್ ವ್ಯಾಲ್ಯೂ ಏನಾಗುತ್ತೆ pi by 4 into x ಇರೋ ಜಾಗದಲ್ಲಿ 1. tan pi by 4 ಅಂದ್ರೆ tan 45 ಡಿಗ್ರಿ ವ್ಯಾಲ್ಯೂ 1 ಆಗುತ್ತೆ. ಹಾಗಾದ್ರೆ 1 into pi by 4 ಆಯ್ತು. ನೆಕ್ಸ್ಟ್ 0 ಅಪ್ಲೈ ಮಾಡೋಣ. tan 0 ವ್ಯಾಲ್ಯೂ 0. ಅಲ್ಲಿ ರಿಮೈನ್ಸ್ ವ್ಯಾಲ್ಯೂ ಏನಾಗುತ್ತೆ tan ಆಫ್ pi by 4 ವ್ಯಾಲ್ಯೂ 1. ರಿಮೈನಿಂಗ್ ಉಳಿದಿದ್ದು 1 into 4 by 5. 4 by 5 is the options correct answer ಆಗಿರುತ್ತೆ. ಅಲ್ಲಿ ವ್ಯಾಲ್ಯೂ ಏನಾಯಿತು ಸೆಕೆಂಡ್ ಒನ್ is the correct answer. Okay, thank you.